ಸ್ನೇಹಿತರೆ ನಮಸ್ಕಾರ. ಕರಾವಳಿ ನಿನ್ನೆಯಿಂದ ಒಂದು ರೀತಿಯಲ್ಲಿ ಬೆಚ್ಚಿ ಬಿದ್ದಿದೆ. ಒಂದು ರೀತಿಯಲ್ಲಿ ಕಾದ ಕಬ್ಬಿಣದಂತೆಯೂ ಕೂಡ ಆಗಿದೆ. ಎಲ್ಲಿ ಏನಾಗುತ್ತೆ ಅನ್ನುವಂತಹ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಮಾಜ ಎತ್ತ ಸಾಗ್ತಾ ಇದೆ ಅನ್ನುವಂಥ ಆತಂಕದ ಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಬಂಟ್ವಾಳ ತಾಲೂಕಿನ BC ರೋಡ್ ಬಸ್ ನಿಲ್ದಾಣದಲ್ಲಿ ನಡೆದಂತಹ ಲಾವಣ್ಯಳ ಬರ್ಬರ ಹತ್ಯೆ ಏನಿದೆ, ಇದು ಇಡೀ ರಾಜ್ಯವನ್ನು ಮಾತ್ರವಲ್ಲದೆ ಇಡೀ ದೇಶವನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ. ಇಲ್ಲಿ ಈ ಹತ್ಯೆಗೆ ಅಸಲಿ ಕಾರಣ ಏನು, ಹತ್ಯೆ ನಡೆದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆಗಳೇನು, ಆ ಸಂದರ್ಭದಲ್ಲಿ ಯಾರೂ ಕೂಡ ಪ್ರತ್ಯಕ್ಷದರ್ಶಿಗಳು ಸಾಕಷ್ಟು ಜನ ಅಲ್ಲಿದ್ದರು, ಸ್ಥಳೀಯರಿದ್ದರು, ಆದರೂ ಕೂಡ ಯಾರೂ ಕೂಡ ಸಹಾಯಕ್ಕೆ ಬಾರದೇ ಇರೋದು ಯಾಕೆ, ಜೊತೆಗೆ ಅಸಲಿಗೆ ಈ ಹಂತಕ ಯಾಕೆ ಈ ರೀತಿಯಾದಂಥ ಒಂದು ಕೃತ್ಯವನ್ನು ನಡೆಸ್ತಾ, ಚೇತನ್ ಇದನ್ನಲ್ಲ ಯಾಕೆ ಈ ರೀತಿಯಾದಂಥ ಕೃತ್ಯವನ್ನು ನಡೆಸ್ತಾ ಅನ್ನುವಂಥ ವಿಚಾರದ ಬಗ್ಗೆ ಈಗ ತನಿಖೆಗಳು ಕೂಡ ನಡೀತಿದ್ದಾವೆ. ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದಂತೆ ಬಂಟ್ವಾಳ ತಾಲೂಕಿನ BC ರೋಡ್ ಬಸ್ ನಿಲ್ದಾಣದಲ್ಲಿ ಒಂದು ರೀತಿಯಲ್ಲಿ ಗುರುವಾರ ಸಂಜೆ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಈ ಏನೂ ಕೂಡ ಅರಿಯದಂತಹ ಮುಗ್ಧ ಯುವತಿಯೊಬ್ಬಳು ತನ್ನಷ್ಟಕ್ಕೆ ತಾನು ಒಂದು ನರ್ಸಿಂಗ್ ಹೋಮ್ನಲ್ಲಿ ಕೆಲಸವನ್ನು ಮಾಡಿಕೊಂಡು ಆಕೆ ಮನೆಗೆ ಹೊರಟಿದ್ಲು. ಮನೆಗೆ ಹೊರಟಂತಹ ಈ ಲಾವಣ್ಯ ಏನಿದ್ದಾಳೆ, ಇವಳು KSRTC ಬಸ್ನಲ್ಲಿ ಹೋಗಿ ಕೂತಿರ್ತಾಳೆ. ಕೂತಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಬಂದು ಆಕೆಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಆಕೆ ತನ್ನ ಅಕ್ಕನಿಗೆ ಕಾಲ್ ಮಾಡಿರ್ತಾಳೆ. ಅಕ್ಕನೂ ಕೂಡ ಅದೇ ಹಾಸ್ಪಿಟ್ಲಲ್ಲಿ, ಅದೇ ನರ್ಸಿಂಗ್ ಹೋಮ್ನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅನ್ಫಾರ್ಚುನೇಟ್ಲಿ ಅವತ್ತು ಅಕ್ಕನಿಗೂ ಕೂಡ ನೈಟ್ ಶಿಫ್ಟ್ ಇತ್ತು. ಬಟ್ ಆ ಕಾರಣಕ್ಕೋಸ್ಕರ ಇವಳು ಡೇ ಶಿಫ್ಟು, ಲಾವಣ್ಯ ಡೇ ಶಿಫ್ಟ್ ಇದ್ದರು, ಅವರ ಅಕ್ಕ ನೈಟ್ ಶಿಫ್ಟ್ ಇದ್ದರು. ಇಮಿಡಿಯೇಟ್ಲಿ ಅಕ್ಕನಿಗೆ ಕಾಲ್ ಮಾಡಿ ಹೇಳಿದ್ದಾಳೆ. ಅವರ ಅಕ್ಕ ಇಮಿಡಿಯೇಟ್ಲಿ ಅವರ ಪತಿಗೆ ಕಾಲ್ ಮಾಡಿ ಈ ರೀತಿ ಒಬ್ಬ ಹುಡುಗ ತೊಂದರೆ ಕೊಡ್ತಾ ಇದ್ದಾನಂತೆ ಲಾವಣ್ಯಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಲಾವಣ್ಯಗೆ ಅವರ ಅಕ್ಕನ ಪತಿ ಫೋನ್ ಮಾಡ್ತಾರೆ, ಅವ್ರ ಭಾವ ಫೋನ್ ಮಾಡ್ತಾರೆ. ಫೋನ್ ಮಾಡಿದಂಥ ತಕ್ಷಣ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸರಿ ಅವನಿಗೆ ಫೋನ್ ಕೊಡು ಅಂತೇಳಿ ಹೇಳಿದ್ರೆ, ಇಲ್ಲ ಅವನ್ನೆಲ್ಲಾದರೂ ಫೋನ್ ಕಿತ್ಕೊಂಡು ಹೋಗಿಬಿಡ್ತಾನೆ, ಬೇಡ ಅಂತೇಳಿ ಹೇಳ್ತಾಳೆ. ಅಷ್ಟು ಹೇಳಿದ ತಕ್ಷಣ ಕಿರ್ಚೋ ಶಬ್ದ ಕೇಳಿಸುತ್ತೆ ಜೋರಾಗಿ. ಆ ತಕ್ಷಣಕ್ಕೆ ಏನಾಯಿತು ಏನು ಅಂತ ಹೇಳಿಬಿಟ್ಟು ನೋಡೋದ್ರೊಳಗಡೆ ಏನು ಅಲ್ಲಿ ಘಟನೆ ಸಂಭವಿಸಿದೆ ನೋಡಿ, ಆ ಕೃತ್ಯ ನಡೆದು ಹೋಗಾಗಿತ್ತು. ಅದಾದ ಬಳಿಕ ಒಬ್ಬರಾದ್ಮೇಲೆ ಒಬ್ಬರು ಅವರಿಗೆ ಫೋನ್ ಮಾಡ್ತಾರೆ. ಯಾರಿಗೆ? ಈ ಲಾವಣ್ಯನ ಭಾವಗೆ ಫೋನ್ ಮಾಡ್ತಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಅವರು ಆ BC ರೋಡ್ ಬಸ್ ಸ್ಟಾಪಿಗೆ ಬಂದು ನೋಡೋಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಾಗಿತ್ತು. ಈ ಚೇತನ್ ಅನ್ನುವಂತಹ ಯುವಕ ಈ ಲಾವಣ್ಯನನ್ನು ಕೊಚ್ಚಿ ಅಲ್ಲಿಂದ ಪರಾರಿಯಾಗಿದ್ದ. ಕೊಚ್ಚಿ ಪರಾರಿಯಾದಂತಹ ಈತ ಏನು ಮಾಡ್ತಾನೆ, ಇಲಿಪಾಷಣವನ್ನು ಸ್ವೇಯಿಸಿ ಜೀವವನ್ನು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಕೂಡ ಬರ್ತಾನೆ. ಆತ ಒಂದು ಕಡೆ ಕಾರನ್ನು ಸೈಡಿಗೆ ಹಾಕಿ ಕೆಳಗಡೆ ಕೂತು ತಲೆ ಬಗ್ಗಿಸ್ಕೊಂಡು ಏನೋ ಒಂದು ದೊಡ್ಡ ಆಲೋಚನೆಯಲ್ಲಿ ತೊಡಗಿರೋ ರೀತಿಯಲ್ಲೂ ಕೂಡ ಕಾಣುತ್ತದೆ. ಅದಾದ ಬಳಿಕ ಪೊಲೀಸರು ಆತನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ಏನು ಎಂತ ಅಂತ ಹೇಳಿಬಿಟ್ಟು ಎಲ್ಲದೂ ಕೂಡ ವಿಚಾರಣೆ ಮಾಡಿದಾಗ ಒಂದೊಂದೇ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳು ಕೂಡ ಗೊತ್ತಾಗ್ತಿದ್ದಾವೆ. ಏನು ಅಂತ ಹೇಳಿದ್ರೆ, ಲಾವಣ್ಯ ಮತ್ತು ಚೇತನ್ ಇವರಿಬ್ಬರು ಕೂಡ ದೂರದ ಸಂಬಂಧಿಗಳು. ಇಲ್ಲಿ ಲಾವಣ್ಯನನ್ನು ಹತ್ಯೆ ಮಾಡಿದಂಥ ಚೇತನ್ ಇದನ್ನಲ್ಲ, ದೂರದ ಸಂಬಂಧಿಯೇ. ಜೊತೆಗೆ ಪ್ರಮುಖವಾಗಿ ಲಾವಣ್ಯ ಮತ್ತು ಚೇತನ್ನು ಈ ಹಿಂದೆ ಪ್ರೀತಿಸ್ತಾ ಇದ್ದರು. ನಂತರ ಅಂದರೆ 4 ವರ್ಷದ ಹಿಂದೆಯೇ ಇವರಿಬ್ಬರು ಕೂಡ ಬ್ರೇಕಪ್ಪನ್ನು ಮಾಡ್ಕೊಂಡಿದ್ರು. ಬಟ್ ಆದರೆ 4 ವರ್ಷದಿಂದನೂ ಕೂಡ ಈತ ಪೀಡಿಸ್ತಾನೆ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಿದೆ. ಯಾರು ಚೇತನ್ನು ಈಕೆ ಹಿಂದೆ ಬರುವಂಥದ್ದು, ಪೀಡಿಸುವಂಥ ಕೆಲಸವನ್ನು ಪದೇ ಮಾಡ್ತಾನೆ ಇದ್ದ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಇದೇ ವಿಚಾರವನ್ನು ಹೇಳಿದ್ದಾರೆ. ಇದು ಬ್ರೇಕಪ್ ಅಲ್ಲ, ಜೊತೆಗೆ ಇದು ಒನ್ ಸೈಡ್ ಲವ್ ಸ್ಟೋರಿ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಅಂದರೆ ಅವತ್ತಿಗೆ ಇವರ ನಡುವೆ ಸ್ನೇಹ ಇತ್ತು. ಬಟ್ ಅದಾದ ಬಳಿಕ ಯಾವಾಗ ಈತನ ಟಾರ್ಚರ್ ಹೆಚ್ಚಾಯಿತು, ಅದಾದ ಬಳಿಕ ಈಕೆ ಕಂಪ್ಲೀಟಾಗಿ ಆತನನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಲಾವಣ್ಯನ ಭಾವ ಹೇಳ್ತಾರೆ, ಅವನೊಬ್ಬ ಸೈಕೋ ರೀತಿ ಇದ್ದ ಅಂತೇಳಿಬಿಟ್ಟು. ಅದಾದ ಬಳಿಕ ಕಂಪ್ಲೀಟಾಗಿ ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಯಾರು? ಲಾವಣ್ಯ ಈ ಚೇತನನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಈ ಲಾವಣ್ಯ ಯಾವಾಗ ಚೇತನನ್ನು ಅವಾಯ್ಡ್ ಮಾಡ್ತಾಳೋ, ಇದು ಆತನ ಪಿತ್ತವನ್ನು ನೆತ್ತಿಗೇರಿಸುವಂಥ ಹಂತಕ್ಕೆ ಹೋಗ್ತದೆ. ಕೊನೆಯದಾಗಿ ಈತ ಇಂಥದ್ದೊಂದು ಕೃತ್ಯವನ್ನು, ಅಂದರೆ ರಾಕ್ಷಸೀಯ ಕೃತ್ಯವನ್ನು ನಡೆಸೋದ್ರ ಬಗ್ಗೆ ಈತ ಡಿಸೈಡ್ ಮಾಡಿಬಿಡ್ತಾನೆ. ಈ BC ರೋಡ್ನ ಬಸ್ ಸ್ಟಾಪಿಗೆ ಬಂದಂಥ ಈತ ನೇರವಾಗಿ ಈಕೆಯ ಮೇಲೆ ಎರಗೆ ಬಿಡ್ತಾನೆ. ಬ್ಯಾಗ್ನಲ್ಲಿ ತಂದಿದ್ದಂಥ ಮಚ್ಚನ್ನು ಈಕೆಯ ಮೇಲೆ ಜಳಪಿಸಿಬಿಡ್ತಾನೆ. ಅಂದರೆ ಬಸ್ಸಿಗೆ ಹೋಗ್ಬಿಟ್ಟು ಬಸ್ನಲ್ಲಿ ಕೂತಿದ್ದಂತಹ ಲಾವಣ್ಯನನ್ನು ಕೆಳಗಡೆ ಎಳ್ಕೊಂಡು ಬಂದು ಆಕೆಯ ಮೇಲೆ ಹಲ್ಲೆಯನ್ನು ಮಾಡಿ ನಂತರ ಆಕೆಯ ಕತ್ತಿಗೆ ಈ ಮಚ್ಚನ್ನು ಬೀಸ್ತಾನೆ. ನಂತರ ಕೊಚ್ಚಿ ಅಲ್ಲಿಂದ ಪರಾರಿ ಆಗ್ತಾನೆ. ಇಲ್ಲಿಗೆ ಇಷ್ಟೆಲ್ಲ ಕೃತ್ಯಗಳು ನಡೀತಾ ಇದ್ದರೂ ಕೂಡ ಆ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಇದ್ದರೂ ಕೂಡ ಏನೂ ಕೂಡ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಕೆಯನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಯಾರೂ ಕೂಡ ಮುಂದಾಗಲಿಲ್ಲ. ಜೊತೆಗೆ ಕೆಲವರು ವಿಡಿಯೋ ಮಾಡೋದರಲ್ಲಿ ಬ್ಯುಸಿಯಾಗಿದ್ದರು ಹೊರತು ಯಾರೂ ಕೂಡ ಆ ಸಂದರ್ಭದಲ್ಲಿ ಧಾವಿಸಿ ಆಕೆಯನ್ನು ಉಳಿಸುವಂಥ ಪ್ರಯತ್ನವನ್ನು ಕೂಡ ಯಾರೂ ಕೂಡ ಮಾಡಲಿಲ್ಲ. ಜೊತೆಗೆ ಆತನಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನು ಕೂಡ ಯಾರೂ ಮಾಡಲಿಲ್ಲ. ಬಹುಶಃ ಆತನ ಕೈಯಲ್ಲಿ ಮಚ್ಚಿತ್ತು, ಆತ
ತುಂಬ ಆಕ್ರೋಶಕ್ಕೆ ಒಳಗಾಗಿದ್ದ ಅನ್ನೋ ಒಂದು ಕಾರಣಕ್ಕೋ ಅಥವಾ ಅಷ್ಟು ಜನ ಸೇರಿ ಆತನನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರೇನೋ ಗೊತ್ತಿಲ್ಲ. ಬಟ್ ಎಲ್ಲರೂ ಕೂಡ ಸೇರಿ ಮನಸ್ಸು ಮಾಡಿದ್ದಿದ್ರೆ ಬಹುಶಃ ತಡಿಬಹುದಾಗಿತ್ತು ಅನ್ನೋದು ಕೂಡ ಸತ್ಯ. ಅಂದರೆ ತಡೆದು ನಿಲ್ಲಿಸಿದ್ದಿದ್ರೆ ಅಲ್ಲಿ ಒಂದು ಇಷ್ಟು ದೊಡ್ಡ ದುರಂತ ನಡೆಯೋದನ್ನು ತಡಿಬಹುದಾಗಿತ್ತು, ಜೊತೆಗೆ ಆಕೆ ಜೀವವನ್ನು ಕೂಡ ಉಳಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು. ಬಟ್ ಆದರೆ ಒಂದು ಕಡೆ ಈ ಸಮಾಜ ಎತ್ತ ಸಾಗ್ತಿದೆ ಅನ್ನುವಂಥ ಆತಂಕ ಕೂಡ. ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಈ ಸಮಾಜ ಎತ್ತ ಸಾಗ್ತಿದೆ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅಂದರೆ ಪ್ರೀತಿ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಪ್ರೀತಿಯನ್ನು ಈತ ಒನ್ ಸೈಡಾಗಿ ಪ್ರೀತಿ ಮಾಡ್ತಿದ್ದಾನೆ, ಅದನ್ನು ನಿರಾಕರಿಸಿದ್ರು ಅಂದ ತಕ್ಷಣ ಹೋಗಿ ಹಲ್ಲೆಯನ್ನು ಮಾಡೋದು ಅಥವಾ ಹತ್ಯೆಯನ್ನೇ ಮಾಡಿಬಿಡೋದು ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಎಲ್ಲಿವರೆಗೆ ಹೋಗಿದೆ, ಎಷ್ಟು ಕೀಳು ಮಟ್ಟಕ್ಕೆ ಹೋಗಿದೆ, ಎಷ್ಟು ನೀಚತನ, ಎಷ್ಟು ರಾಕ್ಷಸೀಯ ಪ್ರವೃತ್ತಿ ಬೆಳೆದುಕೊಂಡಿದೆ ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗ್ತದೆ. ಹಾಗೆಯೇ ಇಂಥ ಸಂದರ್ಭದಲ್ಲಿ ಸಮಾಜ ಒಂದಾಗದೆ ಇಂಥದ್ದನ್ನು ವಿರೋಧಿಸದೆ ಪ್ರತಿಭಟಿಸದೆ ಸುಮ್ಮನೆ ಕೂರೋದು ದೊಡ್ಡ ಅಪರಾಧ ಅಲ್ವಾ? ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ಇಂತಹ ಮುಗ್ಧ ಹೆಣ್ಮಕ್ಳು, ಲಾವಣ್ಯಲಂಥ ಮುಗ್ಧ ಹೆಣ್ಮಗಳ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ನಡೀತಿರೋದು ಮತ್ತು ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಿರುವಂಥದ್ದು, ಇದೆಲ್ಲದರ ಬಗ್ಗೆ ನೋಡಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.